ಹೆಚ್ ಕ್ರಾಸ್ನಲ್ಲಿ ರಸ್ತೆ ಅಗಲೀಕರಣಕ್ಕೆ ವೇಗ, 4 ಪಥದ ಹೆದ್ದಾರಿ ಫ್ಲೈಓವರ್ ನಿರ್ಮಾಣಕ್ಕೆ ಸಜ್ಜು. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಜಿಲ್ಲೆಗಳನ್ನು ಸಂಪರ್ಕಿಸುವ ಪ್ರಮುಖ ಜಂಕ್ಷನ್ ಆಗಿರುವ ಹೆಚ್ ಕ್ರಾಸ್ ಸಂಪೂರ್ಣ ಹೊಸ ರೂಪ ಪಡೆಯಲಿದ್ದು, ದೇವನಹಳ್ಳಿ ಹೆಚ್ ಕ್ರಾಸ್ ಕೋಲಾರ ರಾಜ್ಯ ಹೆದ್ದಾರಿಯನ್ನು ಸುಮಾರು 48.20 ಕಿಲೋಮೀಟರ್ ಉದ್ದದ 4 ಪಥಗಳ ಆಧುನಿಕ ಹೆದ್ದಾರಿಯಾಗಿ ಅಭಿವೃದ್ಧಿಪಡಿಸಿರುವ ಕಾಮಗಾರಿ ವೇಗವಾಗಿ ಸಾಗುತ್ತಿದೆ. ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ KRDCL ಸುಮಾರು 1826 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಈ ಯೋಜನೆಯಲ್ಲಿ ಹೆಚ್ ಕ್ರಾಸ್ ಜಂಕ್ಷನ್ಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು, ರಸ್ತೆ ಅಗಲೀಕರಣ, ಫ್ಲೈಓವರ್, ಸರ್ವಿಸ್ ರಸ್ತೆ ಹಾಗೂ ಆಧುನೀಕರಣ ಸಂಚಾರ ವ್ಯವಸ್ಥೆಗಳ ನಿರ್ಮಾಣ ಪ್ರಗತಿಯಲ್ಲಿದೆ. ದೇವನಹಳ್ಳಿ ಕೋಲಾರ ಮಾರ್ಗವನ್ನು ಅಂತಾರಾಷ್ಟ್ರೀಯ ಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿ ಕೈಗಾರಿಕಾ ಕಾರಿಡಾರ್ ರಸ್ತೆಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಈಗಿರುವ ರಸ್ತೆಯನ್ನು 4 ಪಥಗಳ ಹೆದ್ದಾರಿಯಾಗಿ ವಿಸ್ತರಿಸಲಾಗುತ್ತಿದೆ. ಮುಖ್ಯ ರಸ್ತೆಯ 2 ಬದಿಯಲ್ಲಿ ಸರ್ವಿಸ್ ರಸ್ತೆಗಳು, ಪಾದಚಾರಿ ಮಾರ್ಗ, ಮಳೆ ನೀರು ಹರಿವಿಗೆ ಪ್ರತ್ಯೇಕ ಚರಂಡಿ ರಸ್ತೆ, ಸುರಕ್ಷಿತ ವ್ಯವಸ್ಥೆ ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ನಿರ್ಮಿಸಲಾಗುತ್ತದೆ. ದೇವನಹಳ್ಳಿ, ಹೊಸಕೋಟೆ, ಶಿಡ್ಲಘಟ್ಟ, ಚಿಂತಾಮಣಿ, ಜಂಗಮಕೋಟೆ, ವೇಮಗಲ್ ಹಾಗೂ ಕೋಲಾರ ಭಾಗಗಳನ್ನು ಸಂಪರ್ಕಿಸುವ ಪ್ರಮುಖ ಜಂಕ್ಷನ್ ಆಗಿರುವ ಹೆಚ್ ಕ್ರಾಸ್ನಲ್ಲಿ ಪ್ರತಿನಿಧಿ ಸಾವಿರಾರು ಕಾರು, ಬಸ್, ಲಾರಿ ಹಾಗೂ ಸರಕು ಸಾಗಣೆ ವಾಹನಗಳು ಸಂಚರಿಸುತ್ತಿರುತ್ತವೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೈಗಾರಿಕಾ ಪ್ರದೇಶಗಳು ಹಾಗೂ ಕೃಷಿ ಮಾರುಕಟ್ಟೆಗಳಿಗೆ ಸಂಪರ್ಕ ಕಲ್ಪಿಸುವ ಈ ಮಾರ್ಗದಲ್ಲಿ ವಾಹನ ದಟ್ಟಣೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಂಕ್ಷನ್ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಜಂಕ್ಷನ್ನಲ್ಲಿ ರಸ್ತೆ ಮಧ್ಯಭಾಗದಿಂದ 2 ಬದಿಗೆ ಅಂದಾಜು 75ರಿಂದ 100 ಅಡಿವರೆಗೆ ಅಗಲೀಕರಣ ಕೈಗೊಳ್ಳಲಾಗುತ್ತಿದ್ದು, ಒಟ್ಟಾರೆ 150 ರಿಂದ 200 ಅಡಿ ಅಗಲದ ರಸ್ತೆ ನಿರ್ಮಾಣವಾಗಲಿದೆ ಎನ್ನಲಾಗಿದ್ದು, ಮುಖ್ಯ ರಸ್ತೆಯ 2 ಬದಿಯಲ್ಲಿ ತಲಾ 20 ರಿಂದ 25 ಅಡಿ ಅಗಲದ ಸರ್ವಿಸ್ ರಸ್ತೆಗಳು, ಪಾದಚಾರಿ ಮಾರ್ಗ ಹಾಗೂ ಮಳೆ ನೀರು ಹರಿವಿಗೆ ಚರಂಡಿ ನಿರ್ಮಾಣ ಮಾಡಲಾಗುತ್ತಿದೆ ಎಂಬ ಮಾಹಿತಿ ತಿಳಿದುಬಂದಿದೆ. ಯೋಜನೆಯ ಪ್ರಮುಖ ಭಾಗವಾಗಿರುವ ಫ್ಲೈಓವರ್ ಮೂಲಕ ದೇವನಹಳ್ಳಿಯಿಂದ ಕೋಲಾರದತ್ತ ಸಾಗುವ ವಾಹನಗಳು ಯಾವುದೇ ಅಡ್ಡಿ ಇಲ್ಲದೆ ನೇರವಾಗಿ ಸಂಚರಿಸಲಿವೆ. ಜಂಗಮಕೋಟೆ ಕಡೆಯಿಂದ ಕುಂಬಿನಗಾನಹಳ್ಳಿ ಸಮೀಪ ಫ್ಲೈಓವರ್ ಆರಂಭವಾಗಿ ಹೆಚ್ ಕ್ರಾಸ್ ಜಂಕ್ಷನ್ ದಾಟಿ ಕೋಲಾರ ವೇಮಗಲ್ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತೆ ವಿನ್ಯಾಸ ರೂಪಿಸಲಾಗಿದೆ. ಸ್ಥಳೀಯ ವಾಹನಗಳಿಗೆ ಪ್ರತ್ಯೇಕ ಸರ್ವಿಸ್ ರಸ್ತೆಗಳ ವ್ಯವಸ್ಥೆ ಮಾಡಲಾಗುತ್ತಿದ್ದು, ಬಸ್ ವೇಗಗಳು, ಪಾದಚಾರಿ ಅಂಡರ್ ಪಾಸ್ ಹಾಗೂ ಅಗತ್ಯ ಯು-ಟರ್ನ್ ವ್ಯವಸ್ಥೆಯನ್ನು ನಿರ್ಮಿಸಲು ಹಾಗೂ ಹೊಸಕೋಟೆ ಕಡೆಯಿಂದ ಚಿಂತಾಮಣಿಗೆ ಹೋಗುವ ವಾಹನಗಳಿಗೆ ಫ್ಲೈಓವರ್ ಕೆಳಭಾಗದಿಂದ ರಸ್ತೆ ಕಲ್ಪಿಸಲು ಯೋಜಿಸಲಾಗಿದೆ. ರಸ್ತೆ ಅಗಲೀಕರಣದಿಂದ ತೆರವಾಗುವ ಅಂಗಡಿ ಮುಂಗಟ್ಟುಗಳು ಮರುಸ್ಥಾಪನೆಗೆ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಸ್ಥಳಾವಕಾಶ ಕಲ್ಪಿಸುವ ಪ್ರಸ್ತಾಪವಾಗಿದೆ. ವಿದ್ಯುತ್ ಕಂಬಗಳು, ಕುಡಿಯುವ ನೀರಿನ ಪೈಪ್ಲೈನ್, ದೂರ ಸಂಪರ್ಕ ಕೇಬಲ್ಗಳ ಸ್ಥಳಾಂತರ ಕಾರ್ಯ ಆರಂಭವಾಗಿದ್ದು, ರಸ್ತೆ ಬದಿಯ ಮರಗಳಿಗೆ ಸಂಖ್ಯಾ ಗುರುತು ಹಾಕುವ ಕಾರ್ಯವು ಪೂರ್ಣಗೊಂಡಿದೆ. ರಸ್ತೆ ಹೆಚ್ಚು ಬಾಳಿಕೆ ಬರಲು ಜಿಯೋಗ್ರಿಡ್ ತಂತ್ರಜ್ಞಾನ ಬಳಸಲಾಗುತ್ತಿದ್ದು, ಭವಿಷ್ಯದಲ್ಲಿ ರಸ್ತೆ ಹಾನಿಯಾಗುವುದನ್ನು ಕಡಿಮೆ ಮಾಡುವ ಉದ್ದೇಶ ಹೊಂದಲಾಗಿದೆ. ಹೆಚ್ ಕ್ರಾಸ್ನ ವೃತ್ತದಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪ ರಸ್ತೆ ಅಗಲೀಕರಣ ನಡೆಯಲಿರುವ ಹಿನ್ನೆಲೆಯಲ್ಲಿ ದೇವಾಲಯದ ಮೂಲ ರಚನೆಗೆ ಯಾವುದೇ ಹಾನಿಯಾಗದಂತೆ ಕಾಮಗಾರಿ ನಡೆಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದೇ ಯೋಜನೆಯಡಿ ಜಂಗಮಕೋಟೆ ಕ್ರಾಸ್ನಲ್ಲಿ ಅಂಡರ್ ಪಾಸ್ ಹಾಗೂ ಮೇಲ್ಭಾಗದಿಂದ ರೌಂಡ್ ಅಬೌಟ್ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಇದರಿಂದ ಶಿಡ್ಲಘಟ್ಟ, ವಿಜಯಪುರ, ಹೊಸಕೋಟೆ ಹಾಗೂ ಕೋಲಾರ ಮಾರ್ಗಗಳ ವಾಹನಗಳು ಯಾವುದೇ ಅಡ್ಡಿ ಇಲ್ಲದೆ ಸಂಚರಿಸಲು ಅನುಕೂಲವಾಗಿದೆ. ಯೋಜನೆ ಪೂರ್ಣಗೊಂಡ ಬಳಿಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದೇವನಹಳ್ಳಿ ಕೈಗಾರಿಕಾ ಪ್ರದೇಶ, ಶಿಡ್ಲಘಟ್ಟ, ಚಿಂತಾಮಣಿ, ವೇಮಗಲ್ ಹಾಗೂ ಕೋಲಾರ ಭಾಗಗಳಿಗೆ ವೇಗದ ಸಂಪರ್ಕ ದೊರೆಯಲಿದ್ದು, ವಾಹನ ದಟ್ಟಣೆ ಹಾಗೂ ಅಪಘಾತಗಳು ಕಡಿಮೆಯಾಗುವ ಜೊತೆಗೆ ವ್ಯಾಪಾರ, ಕೈಗಾರಿಕೆ, ಕೃಷಿ ಉತ್ಪನ್ನಗಳ ಸಾಗಣೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಹೊಸ ಉತ್ತೇಜನ ದೊರೆಯುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, NKS TV4, ಬಚ್ಚಹಳ್ಳಿ, ಲೋಕೇಶ್, ಶಿಡ್ಲಘಟ್ಟ. ನನ್ನ ಹೆಸರು ಮಂಜುನಾಥ್ ಅಂತ. ಇದೇ ಗ್ರಾಮ, ನಮ್ಮೂರು ಗ್ರಾಮದ ಇಲ್ಲಿ ಅಟೋಟ್ ಅಂತ ಹೇಳ್ತಾಯಿದ್ರು. ಮೊದಲು ನಮ್ಮ ಹೆಚ್ ಕ್ರಾಸ್ ಬಂತು. ಹೆಚ್ ಕ್ರಾಸಿನ ಹಳೆಯ ಪರಿಸ್ಥಿತಿ ರಸ್ತೆಗಳ ಕಾಮಗಾರಿ ನಡೀತಾ ಇದೆ. ದೇವಳಿಯಿಂದ ಹೊಸೂರು ತನಕ ನಮ್ಮ ಬಾಂಡು ಸಪ್ಪಗಿರಿ ಬರೋ ತನಕ ಪರಿಸ್ಥಿತಿ ರಸ್ತೆಗೆ ಕಾಮಗಾರಿ ಕೆಲಸ ನಡೀತಾ ಇದೆ. ಈಗಾಗಲೇ ಬ್ರಿಡ್ಜ್ ಮತ್ತು ಕಾಲಮ್ಸ್ ಶುರು ಮಾಡಿದ್ದಾರೆ. ಅಲ್ಲೇ ಮುಂದೆ ಇರುವಂಥ ಸಿಟಿ ಕಲಿಸ್ಬಿಟ್ಟು ಬಡ ಪುಟ್ಟಿನ ಪರಿಸ್ಥಿತಿ ಭಾಳ ಅತಿಗೆಟ್ಟಿದೆ. ಅವರ ಸೀಮಿತವಾದ ಜಾಗ ಮತ್ತು ಅಳತೆಯನ್ನು ಇನ್ನೂ ನಮಗೆ ತೃಪ್ತಿಪಡಿಸಿಲ್ಲ. ನಿನ್ನೆ ಮೇಡಮ್ ಅವರು, ಕಾರ್ತಿಕ ಮೇಡಮ್ ಅವರು ಸಹ ಬಂದಿದ್ದರು. ದೇವಸ್ಥಾನ ಮತ್ತು ಅದನ್ನು ಸರ್ವೆ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ತೀವಿ.
ಕಾರ್ಮಿಕರು ದಿನನಿತ್ಯ ಮತ್ತು ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಸಂಖ್ಯಾತಿಗೆ ಮನೆಗೆ ನೀರೆಲ್ಲ ಬಂದರೆ ಹೊರಗಡೆ ಹೋಗುವ ಪರಿಸ್ಥಿತಿ ಇದೆ. ಅದಕ್ಕೆ ಮತ್ತೆ ಮೊನ್ನೆ ಈಗ ಇತ್ತೀಚೆಗೆ ಒಂದು 5 ವರ್ಷ ಲ್ಯಾಂಡ್ ರಸ್ತೆ ಇತ್ತು. ಹಾಗೆಲ್ಲ ಅವ್ರು ಪರಿಹಾರ ಕೊಟ್ಟರು. ಏನೋ ಒಂದು ಡಬ್ಬ ಅಂಗಡಿ ತೆಗೆಯೋದಕ್ಕೆ, ಒಂದು ಟೀ ಅಂಗಡಿ ತೆಗೆಯೋದಕ್ಕೆ, ಒಂದು ಹೂವು ಅಂಗಡಿ ತೆಗೆಯೋದಕ್ಕೆಲ್ಲ ಆ ಥರ ಪರಿಹಾರ ಕೊಟ್ಟು ಅವ್ರಿಗೇನೋ ಸಹಾಯ ಮಾಡಿದ್ರು. ಮತ್ತು ಈ ಅಂಗಡಿ ಮುಂಗಟ್ಟಿನಲ್ಲಿ ನೋಡಿದ್ದು ಈಗ ಏನಿತ್ತು ಅಂಗಡಿ ಮುಂದೆ ಸೀಟ್ಗಳು ತೆಗೆದುಬಿಟ್ಟಿದ್ದಾರೆ. ಮತ್ತು ಮಳೆನೋ ಬಂದ ಪರಿಸ್ಥಿತಿ ಆ ಥರ ಇದೆ. ಈಗ ಬೇಗ ಅದು ಏನು ಅಳತೆ ಮಾಡಿ ಅದನ್ನ ಡ್ಯಾಮೇಜ್ ಆಗೋದಕ್ಕೆ ಅವ್ರಿಗೇನು ಸಹಕಾರ ಕೊಡಬೇಕು, ಏನು ಪರಿಹಾರ ಕೊಡಬೇಕು ಸರ್ಕಾರದಿಂದನೋ ಅಥವಾ ಈ ಕೇಸಿಗೆ ಯಾರು ತೊಗೊಂಡಿದ್ದಾರೆ ಅವ್ರ ಕಡೆಯಿಂದನೋ ಅವ್ರ ಪರಿಹಾರ ಸಿಕ್ಕಿದ್ರೆ ಆಗುತ್ತೆ. ಎಲ್ಲ ಮೊನ್ನೆ ಬೆಳಗ್ಗೆ ಬಂದಿದ್ವಿ, 9 ಗಂಟೆಯಲ್ಲಿ ಬಂದಿದ್ವಿ. ನಮ್ಮ ಇಷ್ಟೋ ಸುತ್ತಮುತ್ತ ಜನರಿಗೆಲ್ಲ ಬಂದು ಅವರನ್ನು ಮಾತಾಡೋದು ಹೇಳಿದ್ರು, ದೇವಸ್ಥಾನ ಇದಾಗ್ತಾ ಇದೆ, ರೋಡ್ ಹೋಗ್ತಾ ಇದೆ, ಸ್ವಲ್ಪ ನಮಗೇನೋ ಪರಿಹಾರ ಮಾಡ್ಕೊಡಿ, ದೇವಸ್ಥಾನ ಉಳಿಸ್ಕೊಡಿ ಅಂತೆಲ್ಲ ಮಾತಾಡ್ತಾ ಇದ್ರು. ರಾಜ್ಯದಲ್ಲಿ ಬಂದು ಸರಿ ಎಲ್ಲ ಎಲ್ಲ ನೋಡಿ ಅವರು ಮಾತಾಡಿ ಸರಿ ಆಯಿತು ಏನೋ ಮಾಡೋಣ ನಾವು ಮಾಡ್ಕೊಡ್ತೀವಿ ಅಂತ ಅವರು ಹೇಳ್ಬೋದು. ಮತ್ತೆ ಏನೋ ನಮ್ಗೇನ ಕಟ್ಕೊಡ್ರಪ್ಪ, ಇದ್ರಾಗೆ ಜೀವನ ಮಾಡಿ ನೀವು ಹೋಗ್ಬಿಟ್ರೆ ಏನ್ರಾಗ ನಾವು ಜೀವನ ಮಾಡೋದು ಜಾಕ್ಲಿಲ್ಲಪ್ಪ. ಇಲ್ಲ ಕೊಂಡಾಕೆ ಸುಮಾರು ಕದೇನಪ್ಪ, ಎಲ್ಲಿ ತರೋದು ನೋಟ್ಗಳು ಅಲ್ಲಪ್ಪ, ಎಲ್ಲಪ್ಪ ತಗೊಂಬರ್ದು ಕೊಟ್ರೆ ಒಂದು ಸೈಡ್ ಬರ್ತದೆ. ಕಷ್ಟ ಅದೇ ಏನೋ ನೋಡಿ ನಮ್ಗೇನಾದ್ರು ಕಟ್ಕೊಡ್ಸ್ಬೇಕಪ್ಪ. ಐತೆ ಅಂಗಡಿನೂ ಐತೆ, ಇದ್ರಾಗೆ ಜೀವನ ಕಾಳಿನಿಂದ ತಲೆಮಂತ್ರಿಗೆ ಇದ್ರಾಗೆ ಜೀವನಪ್ಪ. ನಮ್ಮ ಅತ್ತೆ ಮಾವನವ್ರೆ ಸಂಪಾದಿಸಿರೋದು, ಆದ್ರೆ ಜೀವನ ಇದ್ರಾಗೆ ನಾವು ಎತ್ತ ಹೋಗ್ಬೇಕು. ಇವಾಗ ಎಷ್ಟು ವರ್ಷ ಏನೊಂದು ಒಂದು ಆಗಿದೆಪ್ಪ, ಆಗಿದೆ ನೋಡ್ರಿ ಅಪ್ಪ. ನಮ್ಗ ಅಲ್ಲಪ್ಪ ನಾವು ಇದ್ರಾಗ ಜೀವನ ಮಾಡೋದು ಅನ್ಯಾಯ ಮಾಡಬೇಡ್ರಪ್ಪ. ಎತ್ತು ಹೋಗ್ಬೇಕು ಅಂತ ನೀವೇ ಹೇಳ್ರಿ. ಇಲ್ಲ ಎಲ್ಲೇನೋ ಒಂದು ಜಾಗ ನೋಡ್ಸ್ಕೊಡ್ರಿ, ಎತ್ತು ನಾವು ಹೋಗ್ಬೇಕಪ್ಪ. ಇಲ್ಲೇನೋ ಪರಿಹಾರ ಕಟ್ಟೇ ತೀರ್ಬೇಕು ನೀವು. ಏನಪ್ಪ ಹೋಗೋದು ಇವಾಗ ನೋಡಿ ಒಂದೊಂದು ಕಿತ್ಬಿಟ್ರೆ ದೇವ್ರ ಸತ್ಯ ಕಿತ್ತಾಗನಿಂದ ಒಬ್ರಿಗೊಂದು ಟೀ ಇಲ್ಲ, ಒಂದು ಕಾಫಿ ಇಲ್ಲ, ನಮ್ಮ ವ್ಯಾಪಾರಗಳೇ ಇಲ್ಲ. ಹೆಂಗೆ ನಾವು ಜೀವನ ಮಾಡ್ಬೇಕಾ? ಅಲ್ಲಪ್ಪ ಹೆಂಗಪ್ಪ ಒತ್ತಿನ ಸಾಯಂಕಾಲ ಗಂಟೆ ಅದ್ರಾಗ ಬಂದರೆ ಜೀವನ ಮಾಡ್ಯಾರ. ಇವಾಗ ಇಲ್ದಾನೆ ಆಗೈತು. ಅದಕ್ಕೇನು ನೋಡೋದಪ್ಪ, ಇನ್ನೇನಪ್ಪ ನಾವು ಮಾಡೋದ? ಅಲ್ಲಪ್ಪ ಇದ್ರಾಗಪ್ಪ ಸತ್ಬೇಕು ಜೀವನ. ಮಾಹಿತಿ ನಮಗೇನೋ ಅಷ್ಟು ಹೇಳಿಲ್ಲ. ಈ ರೋಡ್ ಕಾಂಟ್ರಾಕ್ಟ್ ಅವ್ರು ಬಂದು ಇವೆಲ್ಲ ಫಸ್ಟು ಮುಂಗಡಿತ ಸೀಟ್ಗಳೆಲ್ಲ ತೆಗಿ ಅಂತ ಹೇಳಿದ್ರು. ಎಲ್ಲ ತೆಗ್ದಿದ್ದೀವಿ. ಮತ್ತೆ ಏನು ಮಾಡೋದು ಅಂದರೆ ಮತ್ತೆ ಅಂಗಡಿಗಳೆಲ್ಲ ಚೇಂಜ್ ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಆ ಕಡೆಯಿಂದ ನಮ್ಗೆ ಯಾರು ಪ್ರೆಸರ್ ಮಾಡಿಲ್ಲ. ಗೌರ್ಮೆಂಟಿಂದ ಬಂದರು ನಮಗೆ ಅಂಗಡಿ ಚೇಂಜ್ ಮಾಡು, ಹಿಂಗೆ ಹೋಗಿ ಆ ಕಡೆ ಹೋಗಿ ಕೊಡು ಅಂತ ಯಾರೂ ಹೇಳಿಲ್ಲ. ಈ ರೋಡ್ ಕಾಂಟ್ರಾಕ್ಟರ್ ಮಾತ್ರ ಬಂದು ಹೇಳಿದ್ದಾರೆ ಮಾಡ್ಕೊಂಡು ಹೋಗಿ ಅಂತ. ವ್ಯವಸ್ಥೆ ಇದುವರೆಗೂ ಸಹ ಏನು ಬಂದು ಹೇಳಿಲ್ಲ, ಯಾರು ಏನೋ ಮಾಡ್ತೀನಿ ಅಂತ ಹೇಳಿಲ್ಲ. ಏನೋ ಹೋಗುತ್ತೆ, ನಮ್ಮ ಅಂಗಡಿ ಏನೂ ಇರೋಲ್ಲ. ಈಗ ಒಂದು 2 ಗಂಟೆ ನಾವು 10 ವರ್ಷ ಇದ್ದೀವಿ. ಈ ಅಂಗಡಿ ಏನಿರಲ್ಲ, ಇದೀಗ ದುಡ್ಡುವರೆಗೂ ರಿಮೂವ್ ಎಲ್ಲ ತೆಗಿತಾರಂತೆ ಹೇಳಿ ನಮಗೂ ಟೈಮ್ ಕೊಟ್ಟಿದ್ದಾರೆ. ಬಟ್ ಇಂಥ ದಿನ ಖಾಲಿ ಮಾಡಿ ಅಂತ ಯಾರು ನಮ್ಗೆ ಆಮೇಲೆ ಬೇರೆ ಕಡೆ ನೋಡ್ಕೊಬೇಕು. ನಾವು ಬೇರೆ ಕಡೆ ದೂರ ಬಾರ ಅವ್ರು ನೋಡ್ಕೊಬೇಕು. ದೂರ ಬಾರ ಆದರೆ ನಮ್ಗೆ ವ್ಯಾಪಾರಕ್ಕೂ ಆಗಲ್ಲ. ದೂರ ಬಾರ ನೋಡ್ಕೋಬೇಕು. ಬಂದಿರೋ ನೀವು ಪರಿಹಾರ ಕಟ್ಕೊಡ್ಬೇಕು. ಏನನ್ನ ಪರಿಹಾರ ಕಟ್ಕೊಟ್ರೆ ಏನೋ ಅನ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಬನ್ನಿ ನೋಡಿ, ನೀವೇ ನೋಡಿ ಬಂದು